ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಕಾರ್ಮೆಲ್ ಕುಳ್ಳೇಗೌಡ ಅಂತ ಇದೆ ನೋಡಿ, ಅದು ನನ್ನ ಫ್ರೆಂಡ್ ಅವರಪ್ಪ. ಅವ್ರ ಅಣ್ಣ ಅವ್ರ ಅಪ್ಪನ ಮೇಲಿನ ಪ್ರೀತಿಗೆ ಅವ್ರ ಅಪ್ಪನ ಹೆಸರನ್ನು ಹಾಕ್ಸ್ಕೊಂಡಿದ್ದಾರೆ. ಆದರೆ ಅಪ್ಪ ಇವಾಗ ನಮ್ಮ ಜೊತೆಗಿಲ್ಲ. ಇವತ್ತು ಇವ್ರ ಮನೆಯಲ್ಲಿ ಹಬ್ಬ ಮಾಡ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಅಲ್ಲಿ ನೋಡಿ ರಂಗೋಲಿಯನ್ನು ಹೇಗೆ ಬಣ್ಣವಾಗಿ ಬಿಟ್ಟಿದ್ದಾರೆ ಅಂತ, ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ನಾನು ಎಂಟ್ರೆನ್ಸ್ ಈ ಬಾಗಿಲಿಂದ ಹೋಗೋಣ ಅಂತ ಅಂದ್ಕೊಂಡೆ, ಆದರೆ ಬಾಗಿಲು ಕ್ಲೋಸ್ ಆಗಿತ್ತು. ಹಾಗಾಗಿ ಕೊಟ್ಟಿಗೆಯಿಂದ ಹೋಗ್ತಾ ಇದ್ದೀನಿ. ಇಲ್ಲಿ ಕೋಳಿಗಳ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಮರಿಗಳನ್ನ ನಿಮಗೆಲ್ಲ ತೋರಿಸ್ಬೇಕನ್ನಿಸ್ತು, ನನಗೂ ನೋಡ್ಬೇಕನ್ನಿಸ್ತು. ಬಟ್ ಆ ಮಂಕ್ರಿ ಏನಾದರೂ ಎತ್ಬಿಟ್ರೆ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಓಡ್ಬಿಡ್ತವೆ. ಹಾಗಾಗಿ ಎತ್ತಲಿಲ್ಲ. ಪಾಪ ಇವರು ಕೆಲಸ ಕೊಡೋದು ಬೇಡ ಅಂತ. ನೋಡಿ, ದೇವ್ರ ಮನೆ ಬಾಗಿಲಿಂದ ಹಿಡಿದು ಮೇನ್ ಬಾಗಿಲುವರೆಗೂ ಎಷ್ಟು ಚೆನ್ನಾಗಿ ಹೂವಿನಲ್ಲಿ ಅಲಂಕಾರ ಮಾಡಿದ್ದಾರೆ ಅಂತ. ಆ ತೊಟ್ಲು ಮುಂದೆ ವೇದು ಅಂತ ಬರೆದಿದ್ದಾರೆ. ಯಾಕಂದರೆ ಇವ್ರ ಮೊಮ್ಮಗನ ಹೆಸರು, ನನ್ನ ಫ್ರೆಂಡ್ ಅಣ್ಣನ ಮಗನ ಹೆಸರು ವೇದಾಂತ್ ಅಂತ. ಎಷ್ಟೇ ಹಳೆ ಹೆಸರಾದರೂ ಅದಕ್ಕೊಂದು ಮೌಲ್ಯ ಇದೆ ಅಲ್ವಾ. ವೇದಾಂತನ ಹೆಸರು ಎಷ್ಟು ಚೆನ್ನಾಗಿದೆ. ನಾನು ವೈಟ್ ಕಲರಲ್ಲಿ ಬರೆದಿದ್ದೆ, ಅಕ್ಕ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಕಲರ್ ಹಾಕ್ತಾ ಇದ್ದಾರೆ. ಈ ಕಡೆಯಿಂದ ನಿಮಗೆ ನೋಡಿದಾಗ ಅಷ್ಟು ನೀಟಾಗಿ ಕಾಣಿಸ್ಲಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಮೇನ್ ಬಾಗಿಲಿಂದನೇ ಮಾಡ್ಕೊಂಡು ಬರೋಣ ಅಂತ ಮೇನ್ ಬಾಗಿಲನ್ನ ತೆಗೆದು ಇವಾಗ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ತಟ್ಟೆಯಲ್ಲಿ ಕೆಂಪು ನೀರನ್ನು ಮಾಡಿ ಹಾಕಬೇಕು. ಈ ಹೃದಯದಲ್ಲಿ ಪುಟಾಣಿ ವೇದಾಂತ್ ಬರುವಂತಹ ಅವನ ಕಾಲು ಹೆಜ್ಜೆಗಳನ್ನ ಇಡಿಸ್ಬೇಕು. ವೆಲ್ಕಮ್ ವೇದು. ವೇದಾಂತ್ ಅಂತ ಪೂರ್ತಿ ಹೆಸರು ಬರೆಯೋಕ್ಕಾಗಲ್ಲ ಅಂತ ವೇದು ಅಂತ ಬರೆದಿದ್ದಾರೆ. ರಾತ್ರಿ 5 ಗಂಟೆಯಿಂದನೂ ಈ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನನಗೂ ಕೂಡ ಐಡಿಯಾ ಇರಲಿಲ್ಲ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂತ. ನನಗಂತೂ ತುಂಬಾ ಖುಷಿ ಆಯಿತು. ನೋಡಿದ ತಕ್ಷಣ ನಾನೇ ಎಕ್ಸೈಟ್ ಆದೆ. ನಾನು ಕೂಡ ಗೆಸ್ ಮಾಡಿರಲಿಲ್ಲ ಈ ಥರ ಎಲ್ಲ ಮಾಡ್ತಾರಂತ. ಇವತ್ತು ಕಾರ್ಯಕ್ರಮ ಇರೋದು ಇವ್ರ ಮನೆಯಲ್ಲ. ಇವತ್ತು ಬಾಣಂತಿ ಮತ್ತು ಮಗುವನ್ನು ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ. ಮಗು ಮತ್ತು ಬಾಣಂತಿಯನ್ನು ವೆಲ್ಕಮ್ ಮಾಡೋದಕ್ಕೆ ಅಂತ ಇಲ್ಲಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿರೋದು. ಸಿಕ್ತಾ? ಈ ಶ್ರೇಯಾ ಓಲೆಯನ್ನು ಅಜ್ಜಿ ಕೈಲಿ ಕೊಟ್ಬಿಟ್ಟಿದ್ದಾಳೆ. ಪಾಪ ಅವರೆಲ್ಲೋ ಇಟ್ಬಿಟ್ಟಿದ್ದಾರೆ. ನಿಮ್ಮವ್ವ ಅಲ್ಲ, ನಿಂದು ತಪ್ಪು. ಪಾಪ ಕೆಲಸ ಮಾಡೋರಿಗೆ ನೀನು ಕೊಟ್ಬಿಟ್ಟು ಕೈಗೆ. ನನ್ನ ಫ್ರೆಂಡ್ ಊರಿಗೆ ಬಂದಿದ್ದು ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಬೀಗ್ಲು ಮತ್ತು ಪೂಜೆ ಎಲ್ಲ ಆಯ್ತಲ್ವ, ಸಿದ್ದಪ್ಪಾಜಿ ಪೂಜೆ ಅದೆಲ್ಲ ತೋರಿಸಿದ್ದೀನಿ. ಇವತ್ತು ಅವ್ರ ಊರಿಂದ ನಾವು ಬಂದಿರೋದು ಅಗ್ರಹಾರ ಅಂತ. ನಮ್ಮೂರಿಗೆ ಹತ್ತಿರ ಇದು. ಊರಿಂದ ನಾನು ಬಸ್ಸಿಗೆ ಬರಬಹುದಾಗಿತ್ತು. ಅವಳು ಬಾ ಊರಿಗೇನೆ ಇಲ್ಲಿಂದ ಹೋಗೋಣ ಅಂದಿಲ್ಲ, ಅದಕ್ಕೆ ಅಲ್ಲಿಗೆ ಹೋಗಿದ್ದೆ. ಎಲ್ಲೋ ನೋಡ್ತಾವ್ರು. ನಮ್ಮ ಕಡೆ ನಾಮಕರಣಗಳಲ್ಲಿ ಎಷ್ಟು ದೊಡ್ಡದಾಗ ಮಾಡಲಿ ಅಥವಾ ಎಷ್ಟು ಸಿಂಪಲಾಗಿ ಮಾಡಲಿ, ಕೆಲವೊಂದು ಪೂಜೆಗಳನ್ನ ಮಾಡ್ತೀವಿ. ಸೊ ತೊಟ್ಲಿಗೆ ಫಸ್ಟು ಪೂಜೆಯನ್ನು ಮಾಡ್ತೀವಿ. ಹಾಗಾಗಿ ಹಿರಿಯರ ಕೈಲಿ ತೊಟ್ಲಿಗೆ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಮಗು ಮತ್ತು ಬಾಣಂತಿಯನ್ನು 5 ತಿಂಗಳು ಅಥವಾ 9 ತಿಂಗಳು ಹೀಗೆ ಕರಿತೀವಿ ನಮ್ಮ ಕಡೆ. ನಿಮ್ಮ ಕಡೆ ಯಾವ ಟೈಮಲ್ಲಿ ಕರಿತೀರ ಅನ್ನೋದನ್ನು ಹೇಳಿ. ಅಂದರೆ ಎಷ್ಟು ತಿಂಗಳಾದಮೇಲೆ ಮಗುವನ್ನು ಮನೆಗೆ ಕರಿತೀರ ಅನ್ನೋದನ್ನು ಹೇಳಿ. ಮಗುವನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಿರೋರಿಗೆ ತುಂಬಾ ಖುಷಿ ಇರುತ್ತೆ. ಆದರೆ ಅಷ್ಟು ದಿನದಿಂದ ಇಲ್ಲಿ ಇಟ್ಕೊಂಡು ಇವಾಗ ಬಾಣಂತಿ ಮತ್ತು ಅಂದರೆ ಮಗಳು ಮತ್ತು ಮೊಮ್ಮಗನನ್ನು ಅವ್ರ ಮನೆಗೆ ಕಳಿಸೋದು ಪಾಪ ಅಪ್ಪನ ಮನೆಯವ್ರಿಗೆ ತುಂಬ ಬೇಜಾರಿರುತ್ತೆ. ಒಂದು 5 ಜನ ಅಥವಾ 9 ಜನ ಶಾಸ್ತ್ರಕ್ಕೆ ಪೂಜೆಯನ್ನು ಮಾಡಬೇಕು. ಸೊ ಇಲ್ಲೂ ಕೂಡ ಒಂದು 5 ಜನ ಪೂಜೆಯನ್ನು ಮಾಡಿದ್ರು. ಪಾಪ ಹೆಸರು ವೇದಾಂತ್ ಎ ಗೌಡ ಅಂತ. 5 ಜನ ಮುತ್ತೈದೆಯರು ಪೂಜೆ ಮಾಡಿದ ಮೇಲೆ ಮೊದಲು ತೊಟ್ಲಿಗೆ ಮಗುವನ್ನು ಹಾಕಲ್ಲ, ಒಂದು ಗುಂಡ್ಕಲ್ಲನ್ನು ಹಾಕಿ ಅದನ್ನು ತೂಗಿ ಅದಾದಮೇಲೆ ಅದನ್ನು ತೆಗೆದು ಮತ್ತೆ 2 ಮಕ್ಕಳನ್ನು, ಒಂದು ಗಂಡು ಮಗು ಮತ್ತು ಒಂದು ಹೆಣ್ಮಗುವನ್ನು ತೊಟ್ಲಿಗೆ ಹಾಕಿ ತೂಗಿ ಆಮೇಲೆ ಮಗುವನ್ನು ಹಾಕೋದು. ಆದರೆ ಇವತ್ತು ಸ್ಕೂಲ್ ಇದ್ದಿದ್ದರಿಂದ ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗ್ಬಿಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳುಗಳು. ಆಮೇಲೆ ತೀರಾ ಪುಟ್ಟ ಮಕ್ಕಳುಗಳು ಪಾಪ ಯಾರೂ ಎತ್ಕೊಂಡೇ ಬಂದಿರಲಿಲ್ಲ. ಇಲ್ಲಿ ಬಂದಿರೋರ ಜೊತೆಗೆ ಯಾರೂ ಪುಟ್ಟ ಮಕ್ಕಳು ಬಂದಿರಲಿಲ್ಲ. ಅದಕ್ಕೆ ಅವ್ರ ಅಜ್ಜಿ ಬೀದಿಯಲ್ಲಿ ಹುಡ್ಕೊಂಡೇ ಹೊರಟೋದ್ರು. ಎಲ್ಲ ಕಾರ್ಯಕ್ರಮಗಳ ಹಾಗೆ ಬಂದವ್ರಿಗೆ ಅರಿಶಿನ ಕುಂಕುಮ ಹೂ ಎಲೆ ಅಡಿಕೆ ಕೊಡ್ತೀವಿ. ಕೊನೆಗೆ ಯಾರು ಪುಟಾಣಿ ಮಕ್ಕಳು ಸಿಗಲಿಲ್ಲ ಅಂತ ಹೇಳಿ ಒಂದು ಸುಮಾರಾಗಿ ಒಂದಷ್ಟುದ ಇರೋ ಹುಡುಗನ್ನೇ ಕರ್ಕೊಂಡು ಬಂದರು ತೊಟ್ಲಲ್ಲಿ ಮಲಗಿಸೋಣ ಅಂತ. ಅಷ್ಟರಲ್ಲಿ ಅಜ್ಜಿ ನೋಡಿ ಹೋಗಿ ಹುಡುಕೊಂಡು ಒಂದು ಮಗುವನ್ನು ಎತ್ಕೊಂಡು ಬಂದು ಮಲಗಿಸಿದ್ದಾರೆ.
ಕೆಲವು ಮಕ್ಕಳುಗಳು ಈ ರೀತಿ ಇಷ್ಟು ದೊಡ್ಡ ಮಕ್ಕಳಾದ್ಮೇಲೆ ತೊಟ್ಲುಗೆ ಹಾಕಿದ್ರೆ ಅಳ್ತವೆ. ಪಾಪ ಇದು ಅಳ್ತಾನೆ ಇರಲಿಲ್ಲ, ಆರಾಮಾಗಿ ಮಲ್ಕೊಂತು. ಗುಂಟ್ಕಲ್ ಆದಮೇಲೆ ಮಕ್ಕಳನ್ನ ಮಲಗಿಸಾದ್ಮೇಲೆ ಇವಾಗ ವೇದಾಂತನ ಮಲಗಿಸೋ ಟೈಮ್ ಬಂತು. ಅವರ ಸೋದರದತ್ತರಿಬ್ಬರು ಎತ್ಕೊಂಡು ಬಂದು ಮಲಗಿಸ್ತಾ ಇದ್ದಾರೆ. ಏನೇ ಹೇಳಿ ಆ ಅಳಿಯ ಅಥವಾ ಸೊಸೆ ಅಂದರೆ ಸೋದರದತ್ತರಿಗೆ ತುಂಬಾ ಖುಷಿ, ತುಂಬಾ ಪ್ರೀತಿ. ಇದು ನನ್ನ ಫ್ರೆಂಡ್ ಅನಿತಾ ಮತ್ತು ಅವ್ರ ಅಕ್ಕ ಅನುಪಕ ಅಂತ. ಇವಾಗ ಅವನಿಗೆ 4 ತಿಂಗಳು ತುಂಬ 5 ತಿಂಗಳು ಅಷ್ಟೇ, ಆದರೂ ಫೋಟೋ ಕ್ರೇಜ್ ತುಂಬಾ ಇದೆ. ಎಷ್ಟು ಚೆನ್ನಾಗಿ ಫೋಸ್ ಕೊಡ್ತಿದ್ದ ಅಂತ ಹೇಳಿದ್ರೆ ನೋಡಿ ನೀವೇ. ಅವನು ಆರಿತು ಕಳ್ಳ ಬರ್ತೀಯಾ? ಈ ಖುಷಿಗೆ ಎಲ್ಲರಿಗೂ ಸ್ವೀಟನ್ನು ಹಂಚಿದ್ದಾಯಿತು. ಇವಾಗ ಹುಡುಗನ ಮನೇಲಿ ತಂದಿರುವಂತಹ ಬಟ್ಟೆಯನ್ನು, ಅಂದರೆ ಅಪ್ಪನ ಮನೇಲಿ ತಂದಿರೋ ಬಟ್ಟೆಯನ್ನು ಹಾಕ್ತಾ ಇದ್ದಾರೆ. ಮೊದಲು ಹಾಕಿದ್ದು ಅವ್ರ ಅಮ್ಮನ ಮನೇಲಿ ತಂದಿರೋ ಬಟ್ಟೆ. 2 ಬಟ್ಟೆನಲ್ಲೂ ಕೂಡ ತುಂಬ ಮುದ್ದಾಗಿ ಕಾಣಿಸ್ತಿದ್ದ. 2 ಬಟ್ಟೆ ಅಂತಲ್ಲ, ಯಾವ ಬಟ್ಟೆ ಹಾಕಿದ್ರೂ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದ. ನಾನು ಇವ್ರದ್ದು ಎಂಗೇಜ್ಮೆಂಟ್ ವೀಡಿಯೋ, ಮದುವೆ ವೀಡಿಯೋ ಮತ್ತು ಬೀಗಳು ವೀಡಿಯೋ ಎಲ್ಲ ಮಾಡಿದೆ. ಪ್ರೆಗ್ನೆಂಟ್ ಕಲಿಸಿದ ವೀಡಿಯೋ ಕೂಡ ಮಾಡಿದ್ದೆ. ಇದು ನಾಮಕರಣದ ವೀಡಿಯೋ. ಏನೇ ಹೇಳಿ ಮನೇಲಿ ಒಂದು ಮುದ್ದಾದ ಮಗು ಇಟ್ಬಿಟ್ರೆ ಆ ಮನೆಯವ್ರ ಸಂತೋಷನೇ ಬೇರೆ, ಆ ಮನೆ ಕಳೆನೇ ಬೇರೆ. ಅನುಪಕ ಇದ್ದೆ ಸೋದರದತ್ತೆ ಅಳಿಯನ ಕಿವಿಯಲ್ಲಿ ಅವನ ಹೆಸರನ್ನು ಹೇಳ್ತಾ ಇದ್ದಾಳೆ. ಎಷ್ಟು ನೀಟಾಗಿ ಕೇಳಿಸ್ಕೊತಾ ಇದ್ದಾನೆ ನೋಡಿ ಅವನು. ನಮ್ಮ ಮನೆ ದೇವ್ರಿಗೆ ಯಾವುದು ಹೊಂದುತ್ತೋ ಆ ಹೆಸರನ್ನು ಮೊದಲು ಕರೀತಾರೆ. ಇವ್ರ ಮನೆ ದೇವ್ರಿಗೆ ಸಿದ್ದೇಗೌಡ ಅಂತ ಕರೀತಾರಂತೆ. ಸೊ ಸಿದ್ದೇಗೌಡ ಅಂತ ಮೊದಲು ಕಿವಿನಲ್ಲಿ ಹೇಳಿದ್ರು. ಬೇರೆ ಮಕ್ಕಳಾಗಿದ್ದರೆ ಅದೆಷ್ಟು ಅಳೋರು. ಈ ಥರ ಫಂಕ್ಷನ್ಗಳಲ್ಲಿ ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರಲ್ಲ. ನಾನು ತುಂಬ ಫಂಕ್ಷನ್ಗಳಲ್ಲಿ ನೋಡಿದ್ದೀನಿ. 9 ತಿಂಗಳಾಗಿರಲಿ ಅಥವಾ ಬರ್ತ್ಡೇ ಆಗಿರಲಿ, 1 ವರ್ಷದ ಮಕ್ಕಳನ್ನೇ ಕಂಟ್ರೋಲ್ ಮಾಡೋಕ್ಕಾಗ್ತಿರಲ್ಲ. ಬಟ್ ಈ ಮುದ್ದು ನಿಜ ಕಣ್ಣೆಸರಾಗುತ್ತೆ. ನಿಜ ಅಷ್ಟು ಒಂಚೂರು ಅಳಲಿಲ್ಲ. ಫುಲ್ಲು ಅವನು ಎಷ್ಟು ಕೋಆಪ್ರೇಟ್ ಮಾಡ್ದ ಅಂದರೆ ನಿದ್ದೆ ಕೂಡ ಮಾಡಲಿಲ್ಲ. ಅದೊಂದು ಖುಷಿ ಆಯಿತು. ಇದು ಸ್ಫೂರ್ತಿಯವರ ಅಣ್ಣ, ಅಂದರೆ ಮಗುವಿನ ಸೋದರ ಮಾವ. ಅವನ ಕೈಯಲ್ಲಿ ಪಾಪು ಹೆಸರನ್ನು ಬರೆಸ್ತಾ ಇದ್ದಾರೆ. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಒಂದು ಉಂಗುರವನ್ನು ಕೈಯಲ್ಲಿ ಹಿಡ್ಕೊಂಡು ಪಾಪು ಹೆಸರನ್ನು ಬರಿಬೇಕಂತ. ಫೋಟೋ ನೋಡ್ಬಿಟ್ಟು ಕಳ್ಳ ಕಳ್ಳ. ಎಲ್ಲರ ಪರವಾಗಿ ನಾನು ದೇವ್ರ ಹತ್ರ ಅವನಿಗೆ ಆರೋಗ್ಯ, ಆಯಸ್ಸು, ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಾನು ಹೆಸರು ರಿವೀಲ್ ಮಾಡೋದಕ್ಕೂ ಮುಂಚೆನೇ ಹೇಳಿಬಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಅಲ್ಲಿಂದ ಅಲ್ಲಪಟ್ಟಣದಿಂದ ಬಂದಿದ್ದರಿಂದ ಅಲ್ಲಿ ವೇದು ಅಂತ ಹೆಸರು ಬರೆದಿದ್ರಲ್ವ, ಹಾಗಾಗಿ ಅವನ ಹೆಸರು ವೇದಾಂತ್ ಅಂತ ಹೇಳಿದ್ದೀನಿ. ಇಲ್ಲಿ ನೋಡಿ, ಮತ್ತೊಂದು ಸಲ ನೋಡಿ, ವೇದಾಂತ್ ಎ ಗೌಡ ಅಂತ. ಅದೇ ಬರುತ್ತಲ್ಲ, ಅದೇ ಬರಬೇಕಿತ್ತಲ್ವಾ.
ಪಾಪು ಹೆಸರು ರಿವೀಲ್ ಆದಮೇಲೆ ಈಗ ಎಲ್ಲರದು ಫೋಟೋಶೂಟ್ ನಡೀತಾ ಇದೆ. ಶುರುವಲ್ಲಿ ಅವ್ರ ಅತ್ತೆಯರ ಜೊತೆ ಫೋಟೋ ತೆಗೆಸ್ಕೊತಾ ಇದ್ದಾನೆ ಮುದ್ದು ಅಳಿಮಯ್ಯ. ಅದಾದಮೇಲೆ ಇದು ನನ್ನ ಫ್ರೆಂಡ್ ಮಗಳು ಶ್ವೇತಾ ಅಂತ ನೀವು ತುಂಬ ವಿಡಿಯೋಗಳಲ್ಲಿ ನೋಡಿದ್ದೀರಾ. ಅದಾದಮೇಲೆ ಅವ್ರ ಫ್ಯಾಮಿಲಿಯವರು ಇವ್ರ ಫ್ಯಾಮಿಲಿಯವರು ಬಂದಿರೋರೆಲ್ಲ ಫೋಟೋಗಳನ್ನ ತೆಗೆಸ್ಕೊಂಡ್ರು. ಇವರೆಲ್ಲ ಅನಿತಾ ಅವರ ಫ್ಯಾಮಿಲಿ ಅಂತ ಅಂದರೆ ಕೇಶವಣ್ಣ ಇದ್ದಾರಲ್ವ, ಅನಿತಾ ಹಸ್ಬೆಂಡು, ಅವ್ರ ಅಕ್ಕಂದರು ಮತ್ತು ಅವರ ಅಣ್ಣನ ಹೆಂಡತಿ ಮತ್ತು ನಮ್ಮ ಸುಶೀಲ ಆಂಟಿ ಗೊತ್ತು ನಿಮಗೆ. ಫಸ್ಟು ಫೋಟೋ ಜಾಗ ಸಾಕಾಗಿಲ್ಲ ಅಂತ ಹೇಳಿ ನಾನು ನೆಕ್ಸ್ಟು ಹೋದೆ. ಇದು ಎಡಿಟ್ ಮಾಡುವಾಗಲೂ ಕೂಡ ನನಗಿನ್ನ ಕೆಮ್ಮು ಕಡಿಮೆ ಆಗಿಲ್ಲ, ಆದರೂ ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾಯಿದ್ದೀನಿ. ಇದು ನಮ್ಮ ಅಮ್ಮ, ಅನಿತಾ ಅವರ ಅಮ್ಮ. ಈ ಟೈಮ್ನಲ್ಲಿ ಅಪ್ಪ ನೆನಪು ಮಾಡ್ಕೊಳ್ತಾರೆ. ಅವರಿದ್ದಿದ್ರೆ ಎಷ್ಟೊಂದು ಖುಷಿ ಪಡ್ತಿದ್ರಂತ. ಮಗನ ಜೊತೆಯಲ್ಲಿ ಪ್ರೀತಿಯಿಂದ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಯಾವುದೇ ಚಿಕ್ಕ ಕಾರ್ಯಕ್ರಮ ಆಗಲಿ ದೊಡ್ಡ ಕಾರ್ಯಕ್ರಮ ಆಗಲಿ ಒಂದು ಫೋಟೋ ತೆಗೆಸ್ಬಿಟ್ರೆ ಅದೊಂಥರ ನೆನಪಾಗಿರುತ್ತೆ. ಇದು ನನ್ನ ಫ್ರೆಂಡ್ ಅನಿತಾ ಅವ್ರ ಫ್ಯಾಮಿಲಿ. ಮಗ ಊಟಕ್ಕೆ ಕೂತಾನೆ, ಆದ್ದರಿಂದಾಗಿ ಅವ್ರ ಫೋಟೋಗೆ ಬಂದಿಲ್ಲ. ಇದು ಸ್ಫೂರ್ತಿ ಅವ್ರ ಫ್ಯಾಮಿಲಿ, ಅವ್ರ ಅಪ್ಪ ಅಮ್ಮ ಮತ್ತು ಅವ್ರ ಅಣ್ಣ. ಮೊಮ್ಮಗನ ಎತ್ಕೊಂಡು ಸಪ್ರೇಟಾಗಿ ಅವ್ರಿಗೆ ಫೋಟೋ ತೆಗೆಸ್ಕೋಬೇಕಂತ ತೆಗೆಸ್ಕೊತಾ ಇದ್ದಾರೆ. ಏನೇ ಆಗಲಿ ಮೊಮ್ಮಕ್ಕಳಂದರೆ ಅಜ್ಜಿ ತಾತಂಗೆ ತುಂಬಾ ಪ್ರೀತಿ ಇರುತ್ತೆ. ಅವ್ರ ಅಜ್ಜಿ ತಾತಂಗಿರ್ಬೋದು ಅಥವಾ ಈ ಕಡೆ ಈ ಅಜ್ಜಿ ತಾತಂಗಿರ್ಬೋದು, ಯಾರಿಗಾದರೂ ಅಷ್ಟೇ. ನಾವೆಲ್ಲ ಹೋಗಿ ಊಟಕ್ಕೆ ಕೂತ್ಕೊಂಡ್ವಿ. ಕೊನೆಯಲ್ಲಿ ಆರತಿ ತೆಗೆಯುವಂಥದ್ದು ಮಾಡಲೇಬೇಕು, ಯಾಕಂದರೆ ಎಷ್ಟೊಂದು ಜನ ಬಂದಿರ್ತೀವಿ, ಯಾರ್ದಾದ್ರೂ ದೃಷ್ಟಿ ಆಗಿರುತ್ತೆ ತಾಯಿ ಅಥವಾ ಮಗುಗೆ ಅಂತ ಹೇಳಿ ಆರತಿಯನ್ನು ಮಾಡ್ತಾಯಿದ್ದಾರೆ. ಬೆಳಿಗ್ಗೆಯಿಂದ ಮಳೆ ಇರಲಿಲ್ಲ, ನಾವು ಕರೆಕ್ಟಾಗಿ ಊಟಕ್ಕೆ ಕೂತ್ಕೊಂಡ್ವಿ, ಮಳೆ ಬಂದುಬಿಡ್ತು. ಹಾಗಾಗಿ ನಾವು ವಾಪಸ್ ಎದ್ದು ಬರಬೇಕಾಯ್ತು. ಮತ್ತೆ ಹೋಗಿ ಊಟಕ್ಕೆ ಕೂತ್ಕೊಂಡ್ವಿ. ಪಾಪ ಊರಲ್ಲಿ ಅಷ್ಟು ಚೆನ್ನಾಗಿ ಇವ್ರು ವೆಲ್ಕಮ್ ಮಾಡೋಕ್ಕೆ ಅಂತ ರಂಗೋಲಿ ಬಿಟ್ಟಿದ್ರು. ನಾವು ಹೋಗುವಷ್ಟರಲ್ಲಿ ವಾಪಸ್ ಮನೆಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ರಂಗೋಲಿ ಎಲ್ಲ ಮಳೆ ಬಂದು ಹಾಳಾಗಿಬಿಟ್ಟಿತ್ತು. ನಮ್ಮ ಕಡೆ ಬಾಣಂತಿ ಕಳ್ಸೋಕ್ಕೆ ನಾನ್ ವೆಜ್ ಊಟನೇ ಮಾಡೋದು, ಆದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಸಿಹಿ ಊಟ ಮಾಡಿಸಿದ್ರು. ಊಟ ತುಂಬಾ ಚೆನ್ನಾಗಿತ್ತು. ಸದ್ಯಕ್ಕೆ ಬಂದಿದ್ದ ಮಳೆ ವಾಪಸ್ ಹೋಯಿತು. ಆರಾಮಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಅದಾದಮೇಲೆ ನಾಮಕರಣದ ಖುಷಿಗೆ, ಹೆಸರಿದ ಖುಷಿಗೆ ಒಂದು ಕೇಕನ್ನು ಕೂಡ ತಂದಿದ್ರು. ಹ್ಯಾಪಿ 5 ಮಂತ್ ವೇದಾಂತ್ ಎ ಗೌಡ. ನೋಡಿ ನೋಡಿ ಒಂದು ಫೋಟೋ ಅಷ್ಟೊತ್ತಿಂದ ಫೋಟೋಸ್ಗೆ ಫೋಸ್ ಕೊಡ್ತಿದ್ದವನು ಕೇಕ್ ಬಂದ ತಕ್ಷಣ ಕೇಕ್ ನೋಡೋದೇ ಆಗಿತ್ತು ಅವನಿಗೆ. ಆದರೂ ಈಗಲೂ ಸಹ ಅವನೊಂದು ಚೂರು ಅಳ್ಳಿಲ್ಲ. ಕುತ್ಕೊಳ್ತೀರಾ? ಹಿಂಗೆ ಇಟ್ಕೊಳ್ಳಿ, ಮುಂದೆ ಅವನ್ನ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನ್ನುವಷ್ಟು ಖುಷಿ ಆಗ್ತಿತ್ತು ಆ ನಗು ಮುಖವನ್ನು ನೋಡಿ. ಕೇಕ್ ಕೂಡ ನನ್ನ ಫೇವ್ರೆಟ್ ಹನಿ ಕೇಕೆ ತಂದಿದ್ರು. ಹೊಟ್ಟೆ ತುಂಬ ಊಟ ಮಾಡಿದ್ರು ಸಹ ನಾನು ಕೇಕ್ ತೊಗೊಂಡು ತಿಂದೆ. ನಮ್ಮ ಕಡೆ ಏನೇ ಪ್ರೋಗ್ರಾಮ್ ಮಾಡಿದ್ರು ಊಟವನ್ನು ಹೊರಿಸುವಂಥ ಪದ್ಧತಿ ಇದೆ ಅಂತ ನಿಮ್ಗೆ ಹೇಳಿದ್ದೀನಿ. ಊಟವನ್ನು ಇಲ್ಲೂ ಕೂಡ ಹೊರಿಸಿದ್ರು.
ಕೊನೆಯಲ್ಲಿ ಪಾಪ ಅವ್ರ ಅಜ್ಜಿ ಮೊಮ್ಮಗನನ್ನ ಕಳಿಸ್ಬೇಕಲ್ಲ ಅಂತ ಅಳ್ತಾ ಇದ್ರು. ಅಷ್ಟೊತ್ತಿಂದ ನಗ್ನಗ್ತಾನೆ ಇದ್ದವನು ಪಾಪ ಕೊನೆಯಲ್ಲಿ ಚೂರು ಅಳೋದಕ್ಕೆ ಶುರು ಮಾಡ್ದ. ಆ ಅಳು ಕೂಡ ಅಷ್ಟೇ ಮುದ್ದಾಗಿತ್ತು, ಅಷ್ಟೇ ಕ್ಯೂಟಾಗಿತ್ತು. ಕೊನೆಯಲ್ಲಿ ಎಲ್ಲರಿಗೂ ನಮಸ್ಕಾರ ಮಾಡಿಸ್ತಾ ಇದ್ದಾರೆ. ಪ್ರೆಗ್ನೆಂಟ್ ಕರ್ಕೊಂಡು ಬರುವಾಗಲೂ, ಮದುವೆ ಮಾಡ್ಕೊಂಡು ಕರ್ಕೊಂಡು ಬರುವಾಗಲೂ ಈ ರೀತಿ ಏನೇ ಕಾರ್ಯಕ್ರಮಗಳು ಮಾಡಿದ್ರು ನಮ್ಮ ಕಡೆ ಹಿರಿಯರಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಮನೆಯಿಂದ ಹೊರಗಡೆ ಕಳಿಸೋದು. ಸೊ ಇವಾಗಲೂ ಕೂಡ ಹಾಗೆ ಹಿರಿಯರಿಗೆಲ್ಲ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಮನೆಯಿಂದ ಹೊರಗಡೆ ಕರ್ಕೊಂಡು ಬರ್ತಾಯಿದ್ದೀವಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟೇ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅವನು ಹೇಳ್ತಾವನೆ. ಏನು ಫೋನೇ ನೋಡ್ತಿರೋದು ನೋಡು. ಇವರೂರಿಂದ ಅಲ್ಲಾಪಟ್ಟಣಕ್ಕೆ ಒಂದು 5-6 ಕಿಲೋಮೀಟರ್ ಇರ್ಬೋದಷ್ಟೇ. ಬೇಗನೆ ಮನೆಗೆ ಬಂದ್ವಿ. ಬಂದ ತಕ್ಷಣ ಆರತಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಪಾಪು ಮತ್ತು ಬಾಣಂತಿಗೆ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋದಕ್ಕೆ ಅಂತ ಈ ಬಣ್ಣ ಅಂದರೆ ಕುಂಕುಮದ ನೀರನ್ನು ಕೂಡ ರೆಡಿ ಮಾಡಿದ್ರು. ಪಾಪು ಹಸ್ತವನ್ನು ಅಚ್ಚೆ ಹಾಕ್ಸೋದಕ್ಕೆ ಅಂತ ಹೇಳಿ. ನೀನು ಬಂದ್ಬಿಡವ ಈ ಕಡೆಗೆ, ಈ ಕಡೆ ಬಂದ್ಬಿಡು. ಆ ಕಡೆ ಹೋಗಿ ಹೋಗಿ ಅವನು ನಿಂತ್ಕೋಬೇಡ, ನಿಂತ್ಕೋ. ಅವನು ಏನಂತೆ ಆ ಬಾಂಚಿದಲ್ಲಿ ನೋಡಿದಾಗ ಬಸ್ರಿದಿಲ್ಲ, ಅದಕ್ಕೆ ಪಾಪು ಓಡ್ರು ನೋಡೋದಂತೆ. ಪಕ್ಕದಲ್ಲಿ ನಿಂತ್ಕೋ ನೀನೇ. ಆ ಕೊಡು, ಆರ್ತಿಗೆ ಕಾಸು ಹಾಕ್ಲಿ. ಇಕ್ಕ ಕಣೆಗೆ ಇರು ಅವಳು ಬಂದ್ಬಿಡ್ಲಿಲ್ಲ ಅಂದ್ರೆ ಬಂದ್ಬಿಡಿಲ್ಲ ಅಂದ್ರೆ ಹೂವ ತಗೋ. ಶ್ರುತಿ ಮನೆ ಮಾಡ್ತಿರ್ತಾರ ತಗೊಂಡು ಹಂಗಂಗೆ ಮಾಡಿ, ನೀನು ಹಂಗೆ ಮಾಡು. ಬಂದ್ರಿ ಪಗ್ಗೆಂಟಿ ಬನ್ನಿ. ಏ ಬಾಪು ಈ ಕಡೆ, ನೀನು ಈ ಕಡೆ ಬಾ. ಅಲ್ಲೇ ಇಬ್ರು ಬರ್ಬೇಕು. ಕಾಲು ಇದು ಮಾಡ್ಸಲ್ಲ, ಆ ಕಡೆ ಬಾ. ಇಬ್ರು ಕಾಲು ಇಟ್ಕೊಳ್ಳಿ.
ಅಯ್ಯೋ ಜಾಸ್ತಿ ಈಗ ಎತ್ತಿಬ್ರು ಒಂದು ಕಾಲಿಡ್ರಿ ಬಲ್ದಾಗ ಸುಂದರ ಆಯ್ತು. ಸಾಕು ನೆಡ್ಸ್ಕೊಂಡು ಕೈ ಕೈ ಚಪ್ಪನ ಯಾವ ಲೈಟು? ಅವ್ರ ಕೆಲ ಕೊಡು, ಪಾಪಣ ಕೆಲ ಕೊಡು. ಅಮ್ಮ ಯಾ ಕಡೆ ಹಾಕದ ಹಿಂಗ್ ಈ ಕಡೆನ ಅದೇ ನೋಡ್ತಿದ್ಯಾ ಫೋನ್ ಇಲ್ಲಿ ಫೋನಲ್ಲಿ ಮೊಬೈಲ್ ಮೇಲೆಯೇ ದೃಷ್ಟಿ ಮಾತ್ರ ನೀಟಾಗಿ ಕುಡಿಸ್ಬೇಕಿತ್ತು. ನೀಟಾಗಿ ಕುಡಿಸ್ಬೇಕಾಯ್ತು. ನೀ ಅಷ್ಟು ಅಲ್ಲಿ ಅಲ್ಲಿತ್ತಲ್ಲ ಗಟ್ಟಿ, ಆ ಗಟ್ಟಿ ಮೇಲೆ ಕಾಲಜಿಸ್ಬೇಕಾಯ್ತು. ಇಲ್ಲಿ ನೋಡು ಚಿನ್ನವ, ಒಯ್ ಪಾಪ ಇಲ್ಲಿ 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 ಕಳ ಕಳ ಅವನ ಉಂಗ್ರ ಕೌಟಿದ್ಯಾ? ಚೈನ್ ಬಿಡೋಣ ಆಚೆಗೆ. ಅಯ್ಯಯ್ಯ ಉಂಗ್ರ ಹಾಕೊಂಡಿದ್ಯಾ? ಉಂಗ್ರ ಕೌಟಿದ್ಯಾ ನೀನು? ಉಂಗ್ರ ಹಾಕೊಂಡಿದ್ಯಾ? ಉಂಗ್ರ ಕೌಟಿದ್ಯಾ ನೀನು ಪಾಪ? ಉಂಗ್ರ ಹಾಕೊಂಡಿದ್ಯಾ? ಸಿಕ್ಕವಾ ಇಲ್ಲಿ 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 ಹಾರಿದ್ದು ಅಲ್ಲೋಡ ಇಲ್ಲಿ ಪಾಪ ಲವ್ ಯಾರದು? ಅಲ್ಲ ಫೋನ್ ನೋಡ್ತಾನೆ. ಹಾಯ್ ಚೆನ್ನಾಗಿದ್ಯಾ? ಓ ಫುಲ್ ಕತ್ಲೆ ಕಾಣಿಸ್ತೈತೆ. ಹಾಂ ಬಾ ಕಾಣಿಸ್ತು ಆ ಕತ್ಲೆ ಕಾಣಿಸ್ತೈತೆ, ಇವಾಗ ಕಾಣಿಸ್ತು. ಚೆನ್ನಾಗಿದ್ಯಾ? ಹಾಂ ಚೆನ್ನಾಗಿದ್ದೀನಿ. ಇವತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ನಿಮ್ಮ ಮನೆ ಪಕ್ಕನೇ ಇನ್ನೊಂದು ಬಾಣಂತಿ ಕರೆದಿದ್ದಾರೆ. ಅವರು ನಂಗೆ ತುಂಬ ಬೇಕಾದವರು, ತುಂಬ ಪ್ರೀತಿಯಿಂದ ಇರ್ತಾರೆ. ಬಾ ಕುಂಕುಮ ತೊಗೊಂಡು ಹೋಗುವಂತೆ ಅಂತ ಕರೆದ್ರು. ಹಾಗಾಗಿ ನಾನು ಅವ್ರ ಮನೆಗೆ ಕೂಡ ಹೋಗಿದ್ದೆ. ಅವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ದೇವ್ರ ಮನೆವರೆಗೂ ದೇವ್ರ ಮನೆಯಿಂದ ಬಾಗಿಲುವರೆಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಇವ್ರ ಊರಿನಲ್ಲಿ ಈ ಟೈಮ್ನಲ್ಲಿ ಯಾರ್ಯಾರು ಮಕ್ಕಳಾಗಿದೆಯೋ ಅವ್ರಿಗೆಲ್ಲ ಗಂಡು ಮಕ್ಕಳೇ ಆಗಿದ್ದಾರೆ. ಈ ಮಗು ಕೂಡ 5 ತಿಂಗಳಿಗೆ ಕರೆದಿರೋದು. ಎಲ್ಲರಿಗೂ ಅವರು ಕೂಡ ಅರಿಶಿನ ಕುಂಕುಮ ಸ್ವೀಟ್ ಎಲ್ಲ ಕೊಟ್ಟರು ಮನೆಗೆ ಮಗು ಬಂದಿರೋ ಖುಷಿಗೆ. ಇವ್ರದ್ದು ಕೂಡ ನಮ್ಮ ಹಾಗೆ ಒಂದೇ ಊರಿಗೆ ಮದುವೆ ಆಗಿರೋದು, ಅಂದರೆ ಅಲ್ಲಪಟ್ಟಣಕ್ಕೆ ಮದುವೆ ಆಗಿರೋದು. ಈ ಟೈಮ್ನಲ್ಲೇ ನಾನು ಅವ್ರ ಮನೆಗೆ ಹೋಗಿ ತುಂಬ ಖುಷಿ ಆಯಿತು. ಮಗು ನೋಡಿ ಇನ್ನೂ ಖುಷಿ ಆಯಿತು ನೋಡಿ. ಅವನು ಕೂಡ ಫೋನ್ ಅಂದರೆ ಎಷ್ಟು ಕ್ರೇಜ್ ಇರುತ್ತೆ ಈಗ ಮಕ್ಕಳಿಗಂತ, ಫೋನೇ ನೋಡ್ತಾ ಇದ್ದಾನೆ. ಅವನು ಕೂಡ ತುಂಬ ಮುದ್ದಾಗಿದ್ದಾನೆ. ಇವನ ಹೆಸರು ಡಿಂಪನ್ ಅಂತ, ಡಿಂಪನ್ ಗೌಡ.
ಓಯ್ ಚಿನ್ನವ ಇಬ್ರು ಆ ಕಡೆ ಈ ಕಡೆ ಇಟ್ಕೊಂಡಿದ್ಮ ಅವ್ರ ಮುಖನೇ ಕಾಣಿಸ್ತಿದೆ. ಅವ್ರ ಮನೆಯಲ್ಲಿ ನಾಮಕರಣದ ಖುಷಿಗೆ ಅವ್ರ ಮನೆಯಲ್ಲೇ ಕೇಕ್ ಕಟ್ ಮಾಡಿಸಿದ್ರು. ಇವ್ರ ಮನೆಯಲ್ಲಿ ಮಗು ಬಂದ ಖುಷಿಗೆ ಇವ್ರ ಮನೇಲಿ ಕೇಕ್ ಕಟ್ ಮಾಡಿಸಿದ್ದಾರೆ. ಕಾಲು ಹಾಕಿಂಗೆ ತೊಳ್ತಾ ಇಲ್ವಾ ಹೆಂಗ್ ನೋಡ್ತಾನೆ ಒಟ್ನಲ್ಲಿ ಇವತ್ತು ಎರಡೆರಡು ಮುದ್ದಾದ ಮಕ್ಕಳು ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರೋ ವರ್ಷ ಸಂಜೆ 6 ಗಂಟೆ ಆಯಿತು. ಬಂದ ತಕ್ಷಣ ಟ್ಯೂಷನ್ ಮಕ್ಕಳು ಬಂದರು. ನನ್ನ ಡ್ರೆಸ್ ಕೂಡ ಚೇಂಜ್ ಮಾಡ್ದಂಗೆ ಅವರು ಪಾಠ ಮಾಡ್ತಾ ಕೂತ್ಕೊಂಡೆ. ಹೋದ್ಮೇಲೆ ಚೇಂಜ್ ಮಾಡ್ಕೊಳ್ಳೋಣ ಅಂತ. ಈ ಟೈಮ್ನಲ್ಲೇ ಎಲ್ಲರಿಗೂ S7 ಎಕ್ಸಾಮ್ ಇದೆ. ಅದರಲ್ಲೂ ಚಿಕ್ಕ ಮಕ್ಕಳಾಗಿರೋದ್ರಿಂದ ಎಲ್ಲರಿಗೂ ನಾನೇ ಬರೆಸ್ಬೇಕಾಗಿದೆ. ಜೊತೆಗೆ ಹಬ್ಬದ ಕೆಲಸ ಬೇರೆ ಇದೆ, ಪಕ್ಷದ ಹಬ್ಬದ ಕೆಲಸ, ಮನೆ ಕ್ಲೀನಿಂಗ್ ಮಾಡಬೇಕು. ಹಾಗಾಗಿ ವೀಡಿಯೋಸ್ ಬರೋದು ಸ್ವಲ್ಪ ತಡವಾಗುತ್ತೆ.